ಶಕ್ತಿ ಪ್ರತೀಕಾರ. ಒಂದು ದೇಶ ಭಕ್ತಿ ಇರುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ದುರಂಧರ್ ದ ರಿವೆಂಜ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಚ್ ಕನ್ನಡ. ನಾನು ಚಂದನ. ನಾನು ದುರಂಧರ್ ಸಿನಿಮಾ ನೋಡ್ಕೊಂಡ್ ಬಂದೆ. ದುರಂಧರ್ ಸಿನಿಮಾ ನೋಡ್ಕೊಂಡು ಬರ್ತಿದ್ದಾಗೇನೆ ನನ್ನ ಮನಸ್ಸಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ಒಂಥರ ಆ ಪೇಟ್ರಿಯಾಸಮ್ ಅಂತ ಹೇಳ್ತಾರಲ್ಲ, ದೇಶಭಕ್ತಿ ಉಕ್ಕಿ ಹರಿತಾ ಇತ್ತು ಅಂತಾನೆ ಹೇಳ್ಬೋದು. ಅಂಡ್ ನಾನು ಸಿನಿಮಾ ನೋಡುವಂತಹ ಟೈಮ್ನಲ್ಲಿ ಸಾಕಷ್ಟು ಜನ ನನ್ನ ಜೊತೆ ಯಾರೆಲ್ಲ ಸಿನಿಮಾ ನೋಡಿದ್ರು ಅವರೆಲ್ಲರ ಬಾಯಲ್ಲಿ ಬಂದಂತಹ ಒಂದೇ ಒಂದು ಮಾತು ಅಂದ್ರೆ ಜೈ ಹಿಂದ್ ಅಂತ ಹೇಳಿ, ಒಂದೇ ಮಾತರಂ ಅಂತ ಹೇಳಿ. ಸಿನಿಮಾ ಮುಗ್ದಿದ ತಕ್ಷಣ ಕೂಡ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು, ಎದ್ದು ನಿಂತು ಡೈರೆಕ್ಟರ್ಗೆ ಒಂದು ಸಲಾಮನ್ನ ಕೂಡ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ಅದರಲ್ಲೂ ದುರಂಧರ್ ಸೆಕೆಂಡ್ ಅಂದ್ರೆ ದ ರಿವೆಂಜ್ ಪಾರ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದುರಂಧರ್ ಸಿನಿಮಾಗೆ ಹೇಗೆ ರೆಸ್ಪಾನ್ಸ್ ಸಿಕ್ಕಿತ್ತು ಅದೇ ರೀತಿಯಾದಂತಹ ರೆಸ್ಪಾನ್ಸ್ ದುರಂಧರ್ 2 ಅಂದ್ರೆ ದ ರಿವೆಂಜ್ ಪಾರ್ಟ್ಗೆ ಸಿಕ್ಕಿದೆ. ಇನ್ನ ಇದ್ರ ಬಗ್ಗೆ ರಿವ್ಯೂ ಹೇಳ್ತಾ ಹೋದ್ರೆ ನಿಜಕ್ಕೂ ನಾನು ಎಲ್ಲಿ ಕಥೆನ ನಿಮ್ಗೆ ಹೇಳ್ಬಿಡ್ತೀನೋ ಅನ್ನೋ ಭಯ ಅಂತೂ ನನಗಿದೆ. ಬಿಕಾಸ್ ನಾನು ಕಂಪ್ಲೀಟ್ ಆಗಿ ಸ್ಪಾಯ್ಲರ್ಸ್ ನ ಕೊಡೋದಿಲ್ಲ. ನೀವೇ ಥಿಯೇಟರಿಗೆ ಹೋಗಿ ಆ ಸಿನಿಮಾನ ಎಂಜಾಯ್ ಮಾಡಿ. ಮೊದಲನೇದಾಗಿ ಏನ್ ಹೇಳ್ಬೋದು ಅಂತಂದ್ರೆ, ನಾವು ಏನು ಪಾರ್ಟ್ 1 ನ ನೋಡಿ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಥಿಯೇಟರ್ ಒಳಗಡೆ ಹೋಗಿರ್ತೀವಿ. ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೂ ಕೂಡ ನಮ್ಗೆ ಬ್ರೇಕ್ ಆಗೋದಿಲ್ಲ. ಆ ನಿರೀಕ್ಷೆಗಳನ್ನ ನಾವ್ ಏನ್ ಇಟ್ಕೊಂಡು ಹೋಗಿರ್ತೀವಿ ಅದಕ್ಕೆ ದುಪ್ಪಟ್ಟಾಗುತ್ತೆ ಸಿನಿಮಾ ನೋಡಿದ್ಮೇಲೆ ಅಂತಾನೆ ಹೇಳ್ಬೋದು. ಅಂಡ್ ಚಾಪ್ಟರ್ ವೈಸ್ ನ ಸಿನಿಮಾ ತೋರಿಸಿದ್ದಾರೆ. ಅಂದ್ರೆ ಚಾಪ್ಟರ್ 1 ಆಗಿರ್ಬೋದು, ಚಾಪ್ಟರ್ 1 ಇಂದ ಫೈನಲ್ ಚಾಪ್ಟರ್ 6 ಚಾಪ್ಟರ್ಸ್ ಇದೆ ಟೋಟಲ್ ಸಿನಿಮಾದಲ್ಲಿ. 6 ಚಾಪ್ಟರ್ ನ ಕೂಡ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಡೈರೆಕ್ಟರು. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾ ಜಸ್ಕರಿತ್ ಸಿಂಗ್ ಅವರ ಹಿಂದಿನ ಏನು ಅಂದ್ರೆ, ನಾವು ದುರಂಧರ್ ಪಾರ್ಟ್ 1 ಅಲ್ಲಿ ಏನ್ ನೋಡಿರ್ತೀವಿ, ಅವರು ಹೇಗೆ ಪಾಕಿಸ್ತಾನಿಗೆ ಹೋದ್ರು, ಕರಾಚಿಗೆ ಹೋದ್ರು ಅನ್ನೋ ಏನ್ ಒಂದು ಎಳೆನ ತೋರಿಸಿದ್ರು. ಇವರ ಹಿಂದಿನ ರಿಯಲ್ ಲೈಫ್ ಸ್ಟೋರಿ ಏನಾಗಿತ್ತು, ಯಾಕೆ ಅವರು ಮಿಲಿಟರಿಗೆ ಜಾಯಿನ್ ಆಗ್ತಾರೆ, ಅಂದ್ರೆ ಒಂದು ಸ್ಪೈ ಆಗಿ ಯಾಕೆ ಪಾಕಿಸ್ತಾನಿಗೆ ಹೋಗ್ತಾರೆ, ಅದೊಂದು ಅದ್ಭುತವಾಗಿ ಆ ಕಥೆನ ಎಳ್ದಿದ್ದಾರೆ. ಅವರ ಪಾಸ್ಟ್ ಲೈಫ್ ಅನ್ನ ಕೂಡ ತುಂಬಾ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ಅನ್ನ ಇಟ್ಟಿದ್ದಾರೆ ಆ ಒಂದು ಚಾಪ್ಟರ್ 1 ಅಲ್ಲಿ ಬರುವಂತಹ ಸನ್ನಿವೇಶಗಳು. ಹಾಗೆ ಹಂಸಾ ಹೇಗೆ ಒಂದು ಕರಾಚಿನ ಅಂದ್ರೆ ಲಯಾರಿನ ಅವ್ನ ಕೈಗೆ ತಗೋತಾನೆ, ಹಿಡಿತಕ್ಕೆ ತಗೋತಾನೆ, ಅವ್ನು ಎಷ್ಟು ಪವರ್ಫುಲ್ ಆಗ್ತಾನೆ ಅನ್ನೋದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಅಂಡ್ ಅದೊಂದು ಕೆಲವೊಂದು ಮೂಮೆಂಟ್ಸ್ ಇದೆ ಥಿಯೇಟರ್ ನಲ್ಲಿ ಕುತ್ಕೊಂಡು ಸಿನಿಮಾನ ನೋಡ್ಬೇಕಾದ್ರೆ, ಒಂದು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ, ಅದನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಥಿಯೇಟರ್ ನಲ್ಲೇ ನೋಡಿ. ಅಂಡ್ ಅಲ್ಲಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಕಾಣಿಸ್ಕೊಳ್ತಾರೆ ಸಿನಿಮಾದಲ್ಲಿ. ಅದೊಂಥರ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಫಿಕ್ಷನಲ್ ಸ್ಟೋರಿ ಅಂಡ್ ರಿಯಲ್ ಸ್ಟೋರಿ ಅಲ್ಲ ಅನ್ನೋದು ನಮ್ಗೆ ಪಾರ್ಟ್ 2 ನಲ್ಲೇ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಫಿಕ್ಷನಲ್ ಸ್ಟೋರಿ. ಆ ಫಿಕ್ಷನಲ್ ಸ್ಟೋರಿನಲ್ಲಿ ನಮ್ಮ ಭಾರತಕ್ಕೆ ಕನೆಕ್ಟ್ ಆಗುವಂತಹ ಕೆಲವೊಂದು ಅಂಶಗಳನ್ನ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೋಟ್ ಬ್ಯಾನ್ ಮಾಡಿದಂತಹ ಸನ್ನಿವೇಶ ಹೇಗೆ ಬಂತು ಅನ್ನೋದನ್ನ ಒಂದು ಅದ್ಭುತವಾಗಿ ತೋರಿಸಿದ್ದಾರೆ ಡೈರೆಕ್ಟರ್. ನಿಜಕ್ಕೂ ಹೀಗಾಗಿರ್ಬೋದಾ ಅನ್ನೋ ಒಂದು ಥಾಟ್ ಕೂಡ ಬಂದ್ಬಿಡುತ್ತೆ ಜನಕ್ಕೆ. ನಿಜಕ್ಕೂ ಹಿಂಗೆ ನೋಟ್ ಬ್ಯಾನ್ಗೆ ಮೋದಿ ಅವ್ರು ನೋಟ್ ಬ್ಯಾನ್ ಮಾಡಿದಕ್ಕೂ ಈ ಸಿನಿಮಾಗೂ ಏನಾದ್ರೂ ರಿಲೇಟಿವ್ ಇದೆಯಾ, ಅಂದ್ರೆ ರಿಲೇಷನ್ ಇದೆಯಾ, ಅಥವಾ ನಿಜಕ್ಕೂ ಪಾಕಿಸ್ತಾನದಲ್ಲಿ ಈ ತರ ಕೋಟಾ ನೋಟ್ಗಳನ್ನ ಪ್ರಿಂಟ್ ಮಾಡ್ತಾ ಇದ್ರ ಅನ್ನೋದು ಕೂಡ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅಂಡ್ ಇದು ಒಂದು ಸ್ಪಾಯ್ಲರ್ ನಾನು ನಿಮ್ಗೆ ಈಗ ಕೊಟ್ಬಿಟ್ಟೆ. ಬಟ್ ಆ ಸಿನಿಮಾನ ಥಿಯೇಟರ್ ನಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಆಗುವಂತಹ ಒಂದು ವೇರಿಯೇಷನ್ಸ್, ವೈಬ್ರೇಷನ್ಸ್ ಇದೆಯಲ್ಲ, ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಥಿಯೇಟರ್ಗೆ ಹೋಗ್ಲೇಬೇಕಾಗತ್ತೆ. ಅಂಡ್ ಇನ್ನ ಹಂಸಾ ಅಲಿ ಜಸ್ಕರಿತ್ ಆಗಿದ್ದಾಗ ಅವನ ಪಾಸ್ಟ್ ಲೈಫ್ ಹೇಗಿರುತ್ತೆ ಅನ್ನೋದ್ರ ಜೊತೆಗೆ, ಅವನು ಒಬ್ಬ ಇಂಡಿಯನ್ ಏಜೆಂಟ್, ಒಬ್ಬ ಇಂಡಿಯನ್ ಸ್ಪೈ ಅಂತ ಗೊತ್ತಾದಾಗ ಅವನು ಯಾವ ತರ ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಅನ್ನೋದು ಕೂಡ ಕಥೆಯಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. 2002 ನಲ್ಲಿ ಹಂಸಾ ಲೈಫ್ ಹೇಗ್ ಶುರು ಆಗತ್ತೆ, ಹಾಗೆ ಅವರು ಯಾಕೆ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಆಮೇಲೆ ಅವರು ಇಂಡಿಯನ್ ಏಜೆಂಟ್ ಅಂತ ಹೇಗೆ ಗೊತ್ತಾಗತ್ತೆ, ಗೊತ್ತಾದಾಗ ಏನೆಲ್ಲ ಕಾನ್ಸ್ಪಿರಸಿ ಶುರು ಆಗತ್ತೆ, ಅವ್ರ ವೈಫ್ ಹೇಗೆ ಅದನ್ನ ತಿಳ್ಕೊತಾರೆ, ಹೇಗೆ ಅದನ್ನ ಎಕ್ಸ್ಪೆಕ್ಟ್ ಅಂದ್ರೆ ಅವ್ರ ಗೊತ್ತಾದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಪ್ರತಿಯೊಂದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಬಡೇ ಸಾಬ್ ಯಾರು ಅನ್ನೋ ಕುತೂಹಲ ಪಾರ್ಟ್ 1 ಇಂದ ಇತ್ತು. ಆ ಬಡೇ ಸಾಬ್ ಯಾರು ಅನ್ನೋದು ಕೂಡ ರಿವೀಲ್ ಆಗಿದೆ. ದಾವೂದ್ ಇಬ್ರಾಹಿಂ ಅಂತ ಹೇಳಿ. ದಾವೂದ್ ಇಬ್ರಾಹಿಂನ ಹೇಗೆ ಪಾಕಿಸ್ತಾನಲ್ಲಿ ನಮ್ಮ ಇಂಡಿಯನ್ ಏಜೆಂಟ್ಸ್ಗಳು ಅವ್ರನ್ನ ಬೆಡ್ ರಿಡನ್ ಮಾಡ್ತಾರೆ ಅನ್ನೋ ಒಂದು ಅದ್ಭುತವಾದಂತಹ ರಿವೀಲಿಂಗ್ ಸ್ಟೋರಿ ಇದೆ. ಅದು ಕ್ಲೈಮ್ಯಾಕ್ಸ್ ನಲ್ಲಿ ಗೊತ್ತಾಗುತ್ತೆ. ಇನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ ಸಿನಿಮಾಗೆ ಅಂತ ಹೇಳಿ. ಅಫ್ಕೋರ್ಸ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಒಂದು ಒಳ್ಳೆ ಟಫ್ ಫೈಟ್ ಇರುತ್ತೆ, ಹೊಡೆದಾಡ್ಕೊಳ್ಳೋದು ಬಡ್ದಾಡ್ಕೊಳ್ಳೋದೆಲ್ಲ ಇರುತ್ತೆ ಅಂತ. ಹೌದು, ಹೊಡೆದಾಡ್ಕೊಳ್ಳೋದು ಬಡ್ದಾಡ್ಕೊಳ್ಳೋದು ಇದೆ. ಅದರ ಜೊತೆಗೆ ಒಂದು ಟ್ವಿಸ್ಟ್ ಕೊಡ್ತಾರೆ ಹೆಣ್ಣಲ್ಲಿ. ಆ ಟ್ವಿಸ್ಟ್ ನೋಡಿದ್ರೆ ಇಡೀ ಥಿಯೇಟರ್ ಕಿರ್ಚೋದ್ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸರ್ಪ್ರೈಸ್ ಆಗುವಂತಹ ಒಂದು ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಮಿಸ್ ಮಾಡದೆ ಆ ಟ್ವಿಸ್ಟ್ ನ ನೋಡಕ್ಕಾದ್ರೂ ಸಿನಿಮಾಗೆ ಹೋಗ್ಬೇಕು.
ಒಂಥರ ಓ ಈ ತರ ಆಗೋಯ್ತಾ, ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಟ್ವಿಸ್ಟ್ ಗಳನ್ನ ಲಾಸ್ಟ್ ನಲ್ಲಿ ಡೈರೆಕ್ಟರ್ ಕೊಡ್ತಾ ಹೋಗ್ತಾರೆ. ಅದು ನಿಜಕ್ಕೂ ಕಿಲ್ಲಿಂಗ್ ಆಗಿದೆ. ಅಂಡ್ ಓವರ್ ಆಲ್ ಹೇಳ್ಬೇಕಂತಂದ್ರೆ 6 ಚಾಪ್ಟರ್ಗಳಿರುವಂತಹ ದುರಂಧರ್ ದ ರಿವೆಂಜ್ ಪಕ್ಕಾ ದ ರಿವೆಂಜ್ ಸಿನಿಮಾನೇ. ಒಳ್ಳೆ ರಿವೆಂಜ್ ತಗೊಂಡಿದ್ದಾರೆ ಅಕ್ಷಯ್ ಅವರು. ಹಾಗೆ ರಣವೀರ್ ಸಿಂಗ್ ಆಕ್ಟಿಂಗ್ ಮಾತ್ರ ಕಿಲ್ಲಿಂಗ್ ಆಕ್ಟಿಂಗ್ ಅಂತ ಹೇಳ್ಬೋದು. ರಣವೀರ್ ಸಿಂಗ್ ಆಕ್ಟಿಂಗ್ಗೆ ಫುಲ್ ಆಫ್ ಮಾರ್ಕ್ಸ್ ಕೊಡ್ಬೋದು. ಅಂಡ್ ಅವರ ಫಿಸಿಕ್ ನ ಅವರು ಮೇಂಟೈನ್ ಮಾಡಿರೋದಾಗಿರ್ಬೋದು ಅಥವಾ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು ಕಂಪ್ಲೀಟ್ ಚೇಂಜ್ ಇದೆ. ಅಂದ್ರೆ ಜಸ್ಕರಿತ್ ಆಗಿದ್ದಾಗ ಅವ್ರು ಹೇಗಿದ್ರು, ಆಮೇಲೆ ದುರಂಧರ್ ಆಗಿ ಅಂದ್ರೆ ಹಂಸ ಆಗಿ ಬದಲಾದಾಗ ಅವರು ಹೇಗೆ ಕಾಣಿಸ್ಕೊಂಡ್ರು, ಅವರಲ್ಲಿ ಇದ್ದಂತಹ ಫಿಸಿಕಲ್ ಚೇಂಜಸ್ ಆಗಿರ್ಬೋದು, ಆ ಇನೋಸೆನ್ಸ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು, ಎಲ್ಲ ಕೂಡ ತುಂಬಾ ಅದ್ಭುತವಾಗಿ ಕ್ಲೀನ್ ಅಂಡ್ ಕಂಪೋಸ್ಡ್ ಆಗಿ ತೋರಿಸಿದ್ದಾರೆ ರಣವೀರ್ ಅವರು. ಅವರ ಆಕ್ಟಿಂಗ್ಗಂತೂ ಎಲ್ಲರೂ ಫಿದಾ ಆಗ್ತಾರೆ. ಅಂಡ್ ಅಕ್ಷಯ್ ಖನ್ನಾನ ಯಾರೆಲ್ಲ ಮಿಸ್ ಮಾಡ್ಕೊಂತಿದ್ರಿ ಪಾರ್ಟ್ 2 ನಲ್ಲಿ, ಒಂದೇ ಒಂದು ಕಡೆ ಅವರ ಎಸೆನ್ಸ್ ಅನ್ನ ಕೂಡ ಈ ಥಿಯೇಟರ್ ಅಲ್ಲಿ ನೀವು ನೋಡ್ಬೋದು. ಆದ್ರೆ ಅಕ್ಷಯ್ ಖನ್ನಾ ತರ ನನ್ಗೆ ಅನ್ಸಿದ್ದು ದುರಂಧರ್ 2 ನಲ್ಲಿ ಅಂದ್ರೆ ದ ರಿವೆಂಜ್ ಅಲ್ಲಿ ಅಕ್ಷಯ್ ಖನ್ನಾ ತರ ಯಾರು ಸ್ವ್ಯಾಗ್ ನ ಮತ್ತೆ ಬಿಲ್ಡ್ ಮಾಡಕ್ ಆಗ್ಲಿಲ್ಲ. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ತಿನ್ಕೊಂಡಿರೋದೇ ರಣವೀರ್ ಸಿಂಗು. ಇಡೀ ಸ್ಕ್ರೀನ್ ಸ್ಪೇಸ್ ನ ಅವ್ರ ಕೈನಲ್ಲಿ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಅಂಡ್ ಈ 3 hours 55 minutes ಮೂವಿ ಆದ್ರೂ ಕೂಡ ಎಲ್ಲೂ ನಮಗೆ ಬೋರ್ ಆಗಲ್ಲ. ಈ ಸೀನ್ ಬೇಕಿತ್ತ ಅಂತ ಕೂಡ ಅನ್ಸಲ್ಲ. ಅಷ್ಟು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಇದೆ. ನಾವು ಅಯ್ಯೋ ಯಾರಪ್ಪ ಕೂತ್ಕೋತಾರೆ 4 hour ಥಿಯೇಟರ್ ನಲ್ಲಿ ಅಂತ ಹೋದ್ರೆ ಖಂಡಿತವಾಗ್ಲೂ ನೀವು ಮಧ್ಯದಲ್ಲಿ ಎದ್ದು ಬರುವಂತಹ ಸೀನೆ ಇಲ್ಲ. ಸಿನಿಮಾ ನಿಮ್ಮನ್ನ ಅಷ್ಟ್ರ ಮಟ್ಟಿಗೆ ಹಿಡಿದಿಟ್ಕೊಳ್ಳುತ್ತೆ. ಮಸ್ತಾಗಿರುವಂತಹ ಟ್ವಿಸ್ಟ್ ಗಳಿದೆ, ಟರ್ನ್ಸ್ ಗಳಿದೆ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಕೆಲವೊಂದು ಸಿಚುಯೇಷನ್ಸ್ ಇದೆ. ಕೆಲವೊಂದ್ ಕಡೆ ನಿಮ್ಗೆ ಸಖತ್ತಾಗಿ ನಗು ಬರುತ್ತೆ. ಇನ್ನ ಸಂಜಯ್ ದತ್ ಅವ್ರು ಕೂಡ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆಲ್ಮೋಸ್ಟ್ ನಾನೇ ಹೇಳಿದ್ದೀನಿ. ಇನ್ನ ಸಿನಿಮಾ ಹೇಗಿರ್ಬೋದು ಅಂತ ನನ್ನ ಎಕ್ಸ್ಪ್ರೆಷನ್ ಅಲ್ಲಿ ಅಥವಾ ನಾನು ಹೇಳ್ತಿರೋದ್ರಲ್ಲೇ ನಿಮ್ಗೆ ಗೊತ್ತಾಗ್ತಿರ್ಬೋದು. ಬಿಕಾಸ್ ನಾನು ಅಷ್ಟು ಎಕ್ಸೈಟೆಡ್ ಆಗಿ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ, ಅಷ್ಟೇ ಖುಷಿಯಿಂದ ಥಿಯೇಟರ್ ಇಂದ ಹೊರಗಡೆ ಬಂದಿದ್ದೀನಿ. ಒಂದು ದೇಶ ಭಕ್ತಿ ಇರುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ದುರಂಧರ್ ದ ರಿವೆಂಜ್. ಹಿಂಗಾಗಿದ್ರೆ ಚೆನ್ನಾಗಿತ್ತು ಅಂತ ಎಲ್ಲರ ಮನಸ್ಸಲ್ಲೂ ಅನ್ಸುವಂತಹ ಸಿನಿಮಾ. ಅಂಡ್ ಲಾಸ್ಟಿಗೆ ಒಂದು ಎಮೋಷನ್ ಅನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಒಂದು ಎಮೋಷನಲ್ ಸೀಕ್ವೆನ್ಸಸ್ ಇದೆ. ನಾವು ನಗ್ತೀವಿ, ಹಾಗೆ ನಮ್ಮಲ್ಲಿ ಒಂದು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಬರುತ್ತೆ. ಅಂದ್ರೆ ದೇಶಭಕ್ತಿ ಹುಕ್ಕಿ ಹರಿಯುವಂತಹ ಸೀಕ್ವೆನ್ಸಸ್ ಇದೆ. ಹಾಗೆ ಕೆಲವೊಂದು ಕಡೆ ನಾವು ಎಮೋಷನಲ್ ಆಗಿ ತುಂಬಾ ಭಾವುಕರ ಕೂಡ ಆಗ್ಬಿಡ್ತೀವಿ. ಆ ರೀತಿಯಾದಂತಹ ಸಿನಿಮಾ, ಅಷ್ಟು ಒಳ್ಳೆ ಅದ್ಭುತವಾದಂತಹ ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ಕನ್ನಡ ಚಿತ್ರಗಳು ಕೂಡ ರಿಲೀಸ್ ಆಗಿದೆ. ನಮ್ಮ ಕನ್ನಡ ಚಿತ್ರವನ್ನ ಕೂಡ ನೋಡಿ, ಹಾಗೆ ದುರಂಧರನ್ನ ಕೂಡ ನೋಡಿ ಅಂತ ಹೇಳ್ತೀನಿ. ಅಂಡ್ ದುರಂಧರ್ನ ಯಾರೆಲ್ಲ ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಳ್ತೀರಾ ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು. ಪಕ್ಕಾ ಥಿಯೇಟರ್ ಸಿನಿಮಾ, ಹಾಗೆ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಿದ್ರೆ ಅದು ದುರಂಧರ್ ದ ರಿವೆಂಜ್ ಸಿನಿಮಾ. ಸೊ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ನೋಡಿ. ಯುಗಾದಿ ಹಬ್ಬಕ್ಕೆ ಒಂದೊಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ಕನ್ನಡದ ಸಿನಿಮಾ ಕೂಡ ರಿಲೀಸ್ ಆಗಿದೆ, ಲವ್ ಮಾಕ್ಟೇಲ್ 3. ಅದಕ್ಕೂ ಕೂಡ ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ದುರಂಧರ್ ಸಿನಿಮಾ ಕೂಡ ಥಿಯೇಟರ್ಸ್ ನಲ್ಲಿ ಇದೆ. ನಮ್ಮ ಕನ್ನಡ ವರ್ಷನ್ ನಲ್ಲೂ ಕೂಡ ಸಿನಿಮಾ ಇದೆ. ಯಾರಿಗೆಲ್ಲ ಹಿಂದಿ ಬರಲ್ಲ, ಕನ್ನಡದಲ್ಲಿ ಸಿನಿಮಾವನ್ನ ನೋಡ್ಬೋದು. ಇನ್ನು ನೋಡ್ತಿರುವಂತಹ ಎಲ್ಲಾ ಪ್ರೇಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಸಿಗೋಣ, ಅಲ್ಲಿವರೆಗೂ ಫಾಲೋ ಮಾಡಿ, ನೋಡ್ತಾ ಇರಿ ಫಿಲ್ಮಿ ಬೀಚ್ ಕನ್ನಡ.